ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೆನಿ ಮೂಮೆಂಟ್ಸ್. ಇವತ್ತು ಸ್ವಲ್ಪ ಕುಂದಾಪುರ ಭಾಷೆ ಮಾತಾಡುವಲ್ಲ. ಬೆಳಗ್ಗೆ ಎದ್ದು ಒಂದು ಲೋಟಿ ನೀರು ಕುಡ್ಕಂಡ ಹೊಟ್ಟಿಗೇನಾರು ಆಯ್ಕಲ್ಲ, ಹಂಗಾಗಿ ಚಿತ್ರಾನ್ನ ತಿನ್ಕಂಡ ಒಂದು ಸ್ವಲ್ಪ ಮನಿ ಚೊಕ್ಕ ಮಾಡುವ ಅಂತ ಕೂಕಂಡು ಮನಿ ಚೊಕ್ಕಲ ಮುಗಿಸ್ಕಂಡ ಸ್ನಾನಗಿನ ಮಾಡ್ಕಂಡ ಇವತ್ತು ನಾವು ಹೊರಟಿದ್ದೆ ಕುಂಬಾಶಿಗೆ ಅಂತ ಹೋಯ್ಟ್ರಿ ಅನ್ಕೇಂತ್ರಿಯ. ಕುಂಬಾಶಿಯಲ್ಲಿದ್ರಲ್ಲ ನಮ್ಮ ವಿನಾಯಕ ಅವ್ರನ್ನ ಕಾಮ ಅಂತ ಹೋಯ್ತು. ಪಾಪತಿ ಬಸ್ಸಾಗ ಹೋಯ್ತು ಮಾರೆ, ನಮ್ಗೆ ಫ್ರೀ ಬಸ್ಗೇನಿಲ್ಲ. ಹಂಗೆ ಬಸ್ಸಾಗ ಹೋಗಿ ಅಲ್ಲಿ ಹರಿಹರ ದೇವಸ್ಥಾನನ ಹರಿಹರ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಡ್ಬಿದ್ದ ಮುಂದೆ ಗಣೇಶನ್ ಕಾಮ ಅಂತ ಮುಂದೆ ಹೋಯ್ತು. ಇನ್ನೇನ್ ಗಣೇಶನ್ ಕಾಮ ಅಂತ ಹೊಯ್ಡುವತ್ತಿಗೆ ಅಲ್ಲಿದ್ ಬಟ್ ನಮ್ಮನ್ ಕರೆದು ಒಂದ್ ಮಾತು ಹೇಳ್ರಿ. ಫಸ್ಟಿಗೆ ಹರಿಹರ ದೇವಸ್ಥಾನಕ್ಕೆ ಹೋಯ್ಕಂಡ ದೇವ್ರಿಗೆ ಅಡ್ಡ ಬಿದ್ಕಂಡ ಮುಂದೆ ನಾವು ವಿನಾಯಕನ ದೇವಸ್ಥಾನಕ್ಕೆ ಹೋಯ್ಕೊಂಡ್ರೆ, ಇಲ್ಲಾಂದ್ರೆ ಸರಿಯಾದ ಪ್ರತಿಫಲ ಸಿಗುದಿಲ್ಲ ಅಂತ ಹೇಳ್ರಿ. ಹಾಗಾಗಿ ಹರಿಹರ ದೇವಸ್ಥಾನ ಎಲ್ಲ ಕೊಯ್ ಮುಕ್ಕಂಡ ನಾವು ಕಡೆಗೆ ಆಣಿಗೊಡ್ಡಿ ಹೋಯ್ತು. ಅಲ್ಲಿ ಹೊಣಕೆ ಗಿಣಕೆ ಎಲ್ಲ ತಗೊಂಬಿರತ್ತಲ್ಲ, ಅದನ್ನೆಲ್ಲ ತಕೊಂಡ ಮುಂದೆ ದೇವಸ್ಥಾನದೊಳಗೆ ಹೋಯ್ತು. ದೇವಸ್ಥಾನದೊಳಗೆ ಹೋಗಿ ಆಮೇಲಲ್ಲೇ ಆಗ್ತಿರುವಂಥ ಗಣಹೋಮನ್ ಕಣ್ಕಂಡು ಅದ್ರಾಗೊಂದು ನಾವೊಂದು ಭಾಗವಹಿಸಿ ಅಲ್ಲಿಂದ ಸೀದಾ ವಾಪಸ್ ಬಂತು. ಅಲ್ಲಿಂದ ನಾವು ಹೊರಟಿದ್ದೆ ಉಡುಪಿಯ ಶ್ರೀಕೃಷ್ಣನನ್ನ ನೋಡಲಿಕ್ಕೆ. ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಅಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೇ ಅನ್ನಪ್ರಸಾದವನ್ನು ಸ್ವೀಕರಿಸಿ ಫಾರ್ ದ ಫಸ್ಟ್ ಟೈಮ್ ನೆಲದಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೊರಡಲಿಕ್ಕೆ ತಯಾರಾದ್ವಿ. ಇನ್ನೇನು ಮನೆಗೆ ಹೊರಡ್ಬೇಕಂತಿರುವಾಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ನನ್ನ ನೆಚ್ಚಿನ ಪುಸ್ತಕ ಭಗವದ್ಗೀತಾ ಪುಸ್ತಕ. ಅದೆಷ್ಟೋ ದಿನಗಳಿಂದ ತಗೊಳ್ಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಆ ಟೈಮ್ ಬಂತು, ಪುಸ್ತಕ ಖರೀದಿಸ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ಸ್.